ಅಪ್ಪನಿಗೆ ಮೋಜು ಮಸ್ತಿ ಮಾಡುವ ಚಪಲ, ಮಗನಿಗೆ ಇರೋ ಆಸ್ತಿ ಉಳಿಸಿಕೊಳ್ಳುವ ಹಠ. ಯಾದಗಿರಿಯ ಗೋನಾಳದಲ್ಲಿ ಆಸ್ತಿಗಾಗಿ ಮರ್ಡರ್ ನಡೆದಿದೆ. ಅಪ್ಪನಿಗೆ ಮೋಜು ಮಸ್ತಿ ಮಾಡುವ ಚಪಲ, ಆ ಚಪಲ ಮಗನಿಗೆ ಸಾಕಷ್ಟು ತೊಂದರೆಯನ್ನ ಉಂಟು ಮಾಡಿತ್ತು. ಮಗ ಸಾಕಷ್ಟು ಬಾರಿ ತನ್ನ ತಂದೆಗೂ ಕೂಡ ಹೇಳಿದ್ದ, ಸರಿ ಮಾಡ್ಕೊಳ್ಳಿ ನಿಮ್ಮ ಬಿಹೇವಿಯರ್ ಅಂತ ಹೇಳಿ. ಆದ್ರೆ ಇಲ್ಲಿ ಮಗನಿಗೆ ಆಸ್ತಿ ಉಳಿಸಿಕೊಳ್ಳುವಂತಹ ಹಠ ಇತ್ತು. ಆ ಕಾರಣಕ್ಕಾಗಿಯೇ ಅಪ್ಪನನ್ನೇ ಮರ್ಡರ್ ಮಾಡಿದಾನೆ ಮಗ. ಆಸ್ತಿಗಾಗಿ ಬಿತ್ತು ಹೆತ್ತಪ್ಪನ ಹೆಣ. ಹಂತಕರು ಲಾಕ್ ಆಗಿದ್ದಾರೆ. ಅಪ್ಪನ ಹೆಣ ಬೀಳಿಸಲು ಆಂಧ್ರದ 4ವರಿಗೆ ಈತ ಸುಪಾರಿ ಕೊಟ್ಟಿದ್ದ. 2.5 ಲಕ್ಷ ಹಣ ಕೊಟ್ಟು ಸುಪಾರಿಯನ್ನ ನೀಡಿದ್ದ ಕಿರಾತಕ ಮಗ. ಅಪ್ಪ ಹಂಪಣ್ಣ ಸಜ್ಜನ್ ಕೊಲೆಗೆ ಮಗ ನರ್ಸಾರೆಡ್ಡಿ ಸುಪಾರಿ ಕೊಟ್ಟಿದ್ದ. ಆಂಧ್ರದ ರಮೇಶ್, ಎಚ್ ವೀರೇಶ್, ಕೃಷ್ಣಾಜಿ ವೀರೇಶ್ಗೆ ಸುಪಾರಿಯನ್ನ ಕೂಡ ನೀಡಲಾಗಿತ್ತು. ಮಾರ್ಚ್ 12ರಂದು ಕೊಲೆಗೈದು ಎಸ್ಕೇಪ್ ಆಗಿದ್ರು ಈ ಕೊಲೆಗಡುಕರು. ಅಪ್ಪನ ಕೊಲೆಗೆ ಸುಪಾರಿ ಕೊಟ್ಟ ಮಗ ಸೇರಿದಂತೆ ಇದೀಗ 5 ಜೈಲು ಪಾಲಾಗಿದ್ದಾರೆ. ವಿಪರೀತ ಹೆಣ್ಣಿನ ಚಪಲಕ್ಕೆ ಬೇಸತ್ತು ಮಗನೇ ಅಪ್ಪನನ್ನ ಸಾಯಿಸೋದಕ್ಕೆ ಸುಪಾರಿಯನ್ನ ಕೊಟ್ಟಿದ್ದ. ಹುಡುಗಿಯರನ್ನ ಕರೆಸಿ ಸರಸ ಸಲ್ಲಾಪ ಆಡ್ತಾ ಇದ್ದ ಹಂಪಣ್ಣ. ಆ ಹಿನ್ನೆಲೆಯಲ್ಲಿ ಇದರಿಂದ ನೋಡಿ ನೋಡಿ ಬೇಸತ್ತು ಕೊನೆಗೆ ಆಸ್ತಿನ ಉಳಿಸ್ಕೊಳ್ಬೇಕು, ಈ ತರ ಆದ್ರೆ ನಮ್ಮ ಅಪ್ಪ ಏನು ಉಳಿಸಲ್ಲ ಅಂತ ಹೇಳಿ ಇದರಿಂದ ಇಂತಹ ಹೆಣ್ಣಿನ ಚಪಲವನ್ನ ನೋಡಿದಂತಹ ಮಗ ಕೊನೆಗೂ ಪ್ಲಾನ್ ಮಾಡಿದ್ದು ಅಪ್ಪನ ಹೆಣ ಉರುಳಿಸುವುದಕ್ಕೆ. ಮೋಜಿಗಾಗಿ 6 ಎಕರೆ ಭೂಮಿಯನ್ನ ಕಡಿಮೆ ಬೆಲೆಗೆ ಮಾರಿದ್ದ ಹಂಪಣ್ಣ. ಅಪ್ಪನ ನವರಂಗಿ ಆಟಕ್ಕೆ ಬೇಸತ್ತ ಹೋಗಿದ್ದ ಪುತ್ರ ನರಸರೆಡ್ಡಿ. 3 ಪುತ್ರರಿಗೆ ಸರಿಯಾಗಿ ಭೂಮಿನೂ ಕೂಡ ಹಂಚಿರಲಿಲ್ಲ. 49 ಎಕರೆ ಭೂಮಿಯಲ್ಲಿ ಮಕ್ಕಳಿಗೆ ಬರೀ 20 ಎಕರೆ ಕೊಟ್ಟಿದ್ದ ಹಂಪಣ್ಣ. ಜಮೀನಿನಲ್ಲಿರುವ ಮನೆಯಲ್ಲಿ ಮಲಗಿದಾಗ ಹಂಪಣ್ಣ ಸಜ್ಜನನ್ನ ಕೊಲೆ ಮಾಡಲಾಗಿದೆ. ವಡಗೇರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಪಾಟೀಲ್, ಅಪ್ಪನ ಚಪಲ, ಮಗನಿಗೆ ಆಸ್ತಿಯನ್ನು ಉಳಿಸಿಕೊಳ್ಳುವಂತಹ ಹಠ, ಜೊತೆಗೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡೋದಿಕ್ಕೆ ಈತ ಒಬ್ಬನೇನ ಪ್ಲಾನ್ ಮಾಡಿದ್ದು? 3 ಮಕ್ಕಳಲ್ಲಿ ಬೇರೆಯವರು ಕೂಡ ಸಹಾಯ ಮಾಡಿದ್ರಾ, ಹೇಗೆ? ಎಸ್, ಏನು ನಮಿತಾ ಜೈನ್ ಇಲ್ಲಿ ಒಂದು ಮಗನೇ ಅಪ್ಪನಿಗೆ ಸುಪಾರಿ ಕೊಟ್ಟಿರ್ತಕ್ಕಂಥ ಘಟನೆ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಈತ ಕೇವಲ ಒಂದು ಚಪಲ ಚೆನ್ನಿಗರ ಆಗಿದ್ದ, ಮತ್ತೆ ಮಗನ ಹೆಂಡತಿಯ ಜೊತೆ ಸ್ವಚ್ಛೆಯ ಜೊತೆನೂ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಂತಕ್ಕಂತಹ ಅನುಮಾನವು ಕೂಡ ಮಗನಿಗೆ ಇತ್ತು. ಆ ಹಿನ್ನೆಲೆಯಲ್ಲಿ ಮಗ ಹೀಗಾದ್ರೆ ಸಾಕಷ್ಟು ಬಾರಿ ಬುದ್ಧಿ ಮಾತನ್ನು ಹೇಳಿದ ತಂದೆಗೆ, ನೀನು ಈ ರೀತಿ ಮಾಡಬೇಡ, ಸಮಾಜದಲ್ಲಿ ಒಳ್ಳೆಯ ನಮ್ಮ ಮರ್ಯಾದೆ ಇದೆ, ಈ ರೀತಿ ಮಾಡಿದ್ರೆ ಏನು ನಾವು ಸಂಬಂಧಗಳಿಗೆ ಬೆಲೆ ಇರೋದಿಲ್ಲ ಅಂತಕ್ಕಂಥ ಮಗ ನರಸರೆಡ್ಡಿ ಆಗಿರ್ತಕ್ಕಂಥವನು ಏನು ಅಪ್ಪನಿಗೆ ಸಾಕಷ್ಟು ಬಾರಿ ತಿಳಿ ಹೇಳಿದ್ದ. ಆದ್ರೂ ಕೂಡ ಅಪ್ಪ ತನ್ನ ಚಾಲಿಯನ್ನ ಬಿಟ್ಟಿರ್ಲಿಲ್ಲ. ಏನು ಹಂಪಣ್ಣ ಸಜ್ಜನ್ ಅಂತಕ್ಕಂಥವನು ತನ್ನ ಹಳೆ ಚಾಲಿಯನ್ನೇ ಮುಂದುವರ್ಸ್ಕೊಂಡು ಬಂದಿದ್ದ. ಮತ್ತೆ ಕಡಿಮೆ ಬೆಲೆಯಲ್ಲಿ ಮಕ್ಕಳಿಗೆ ಪಾಲನ್ನು ಕೊಡಬೇಕಾಗಿತ್ತು. ಆದ್ರೆ ಮಕ್ಕಳಿಗೆ ಸರಿಯಾಗಿ ಪಾಲನ್ನು ಕೊಟ್ಟಿರಲ್ಲ. 3 ಜನ ಮಕ್ಕಳಿಗೆ ಸೇರಿ ಒಟ್ಟು ಇವರಿಗೆ 49 ಎಕರೆ ಆಸ್ತಿ ಇರುತ್ತೆ. ಅದರಲ್ಲಿ ಏನು 20 ಎಕರೆ ಮಾತ್ರ 3 ಮಕ್ಕಳಿಗೆ ಭಾಗವಾಗಿ ಕೊಟ್ಟಿರ್ತಾನೆ. ಇದೇ ರೀತಿ ಮಾಡ್ತಿದ್ರೆ ಅಪ್ಪ ಸಂಪೂರ್ಣವಾಗಿ ಆಸ್ತಿನೂ ಮಾರ್ಬಿಡ್ತಾನೆ. ಈತನ ಚಟಕ್ಕಾಗಿ ಒಂದು ಆಸ್ತಿನೂ ಮಾರಿದ್ದ. 6 ಎಕರೆ ಏನು ಕಡಿಮೆ ಬೆಲೆಗೆ ಒಂದು ಜಮೀನನ್ನ ಮಾರಿ ತನ್ನ ಏನು ಶೋಕಿಯನ್ನ ಮಾಡ್ತಾ ಇದ್ದ. ಏನು ಏನ್ ಬೇಕು ಹೆಣ್ಣು ಮಕ್ಕಳನ್ನ ಕರೆಸ್ಕೊಂಡು ಮಜಾ ಮಾಡ್ತಕ್ಕಂತಹ ಕೆಲಸವನ್ನ ಅಪ್ಪ ಮಾಡ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ಬೇಸತ್ತು ಆತಂದ ಆಂಧ್ರ ಮೂಲದವರು 4 ಜನರಿಗೆ ಒಂದು ಸುಪಾರಿಯನ್ನ ಕೊಡ್ತಾನೆ. ಆ ಸುಪಾರಿ ಮಾರ್ಚ್ 12ನೇ ತಾರೀಕು ಅವ್ರು ಬಂದು ಅವ್ರ ಅಪ್ಪನನ್ನ ಕೊಲೆ ಮಾಡಿ ಹೋಗಿರ್ತಾರೆ. ಏನು ಸುಪಾರಿ ಕೃಷ್ಣ ಮತ್ತೆ ಎಚ್ ವೀರೇಶ್, ಜಿ ವೀರೇಶ್, ರಮೇಶ್ ಅಂತಕ್ಕಂಥವ್ರಿಗೆ ಆಂಧ್ರ ಮೂಲದವರಿಗೆ ಸುಪಾರಿಯನ್ನ 2.5 ಲಕ್ಷಕ್ಕೆ ಸುಪಾರಿಯನ್ನ ಕೊಟ್ಟಿರ್ತಾನೆ. ಈ ಪ್ರಕರಣವನ್ನು ವಡಗೇರ ಪೊಲೀಸರು ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ನಮಿತಾ ಜೈನ್. ಗಣೇಶ್ ಪಾಟೀಲ್, ಈಗ ಈ ರೀತಿಯಾಗಿ ಅಪ್ಪ ಮಾಡ್ತೇನೆ ಅಂತ ಹೇಳಿ ಆತನಿಗೆ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಕೇಳಲಿಲ್ಲ ಅನ್ನೋ ಸಂದರ್ಭದಲ್ಲಿ ಇನ್ನೊಂದಷ್ಟು ಜನ ಊರು ಅವರನ್ನ ಹೇಳ್ಸೋದು ಅಥವಾ ಪಂಚಾಯತಿ ಊರುಗಳಲ್ಲಿ ಇರುತ್ತೆ, ಆ ರೀತಿಯಂಥ ಪ್ರಯತ್ನಗಳೇನಾದರೂ ಆಯ್ತು? ನೇರವಾಗಿ ಅಪ್ಪನ ಹೆಣನೇ ಉಳಿಸೋದಕ್ಕೆ ಇಷ್ಟರ ಮಟ್ಟಿಗೆ ಕಟುಕರ ಆಗಿದ್ ಯಾಕೆ? ಜೊತೆಗೆ ಈತ ಸುಪಾರಿ ಕೊಟ್ಟಿದ್ ಯಾರಿಗೆ? ಇನ್ನೂ ಕೂಡ ಯಾರಾದರೂ ಇದಾರ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ? ನಮಿತಾ ಜಾನ್, ಇಂತಹ ವಿಷಯದಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂತಂದ್ರೆ
ಬೇರೆಯವರಿಗೆ ಒಂದು ಪಂಚಾಯತಿಗೆ ಹೋದ್ರೆ ನಮ್ಮ ಮನೆಯ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಊರವ್ರ ಜೊತೆ ಏನೋ ರಾಜಿ ಪಂಚಾಯತಿ ಮಾಡಿರಲ್ಲ. ಯಾಕೆಂತಂದ್ರೆ ಸ್ವತಃ ಮಗನ ಹೆಂಡತಿ ಜೊತೆನೆ ತಾತ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿರೋ ಹಿನ್ನೆಲೆಯಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಮನೆಯಲ್ಲೇ ತಿಳಿಸಿ ಹೇಳಿರ್ತಾರೆ. ಆದ್ರೂ ಕೂಡ ಕೇಳದೆ ಹಿನ್ನೆಲೆಯಲ್ಲಿ ಆತನನ್ನ ಒಂದು ಪರಲೋಕಕ್ಕೆ ಕಳಿಸ್ಬೇಕಂತ ಹೇಳಿ ಪ್ಲಾನ್ ಅನ್ನೇ ಮಾಡಿರ್ತಾನೆ ಮಗ. ಆ ಹಿನ್ನೆಲೆಯಲ್ಲಿ ಆಂಧ್ರ ಮೂಲದ 4 ಜನರಿಗೆ ಒಂದು ಸುಪಾರಿಯನ್ನ ಕೊಟ್ಟು ಅಪ್ಪನನ್ನ ಕೊಲೆ ಮಾಡಿರ್ತಕ್ಕಂತಹ ಘಟನೆ ಯಾದಗಿರಿ ಜಿಲ್ಲೆಯ ಒಡೆಯರ್ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳ್ಬೇಕಾಗುತ್ತೆ. ನಮಿತಾ ಜೈನ್. ಥ್ಯಾಂಕ್ ಯು ಗಣೇಶ್ ಪಾಟೀಲ್ ಡೀಟೇಲ್ಸ್ಗೆ. ಮಹಾಯುದ್ಧ, ಜಾಗತಿಕ ತೈಲ ಬಿಕ್ಕಟ್ಟು, ಹರ್ಮುಜ್ಗೆ ಇರಾನ್ ಹೊಸ ರೂಲ್ಸ್, ಕೊತ ಅಂತಿರುವ ಮಧ್ಯಪ್ರಾಚ್ಯ. ಮಹಾಯುದ್ಧ ಡೇ 21. ಮಹಾಯುದ್ಧ ಆರಂಭ ಆಗಿ 21 ದಿನದಲ್ಲಿ ಸಾಕಷ್ಟು ಸಾವು ನೋವುಗಳು ಆಗಿದೆ. ಆದರೆ ಇದೀಗ ಇರಾನ್ನಲ್ಲಿ ಮತ್ತೊಬ್ಬ ನಾಯಕನನ್ನ ಕೂಡ ಕೊಲೆ ಮಾಡಲಾಗಿದೆ. IRGC ವಕ್ತಾರ ಅಲಿ ಮೊಹಮ್ಮದ್ ನೈನಿಯನ್ನ ಕೊಲೆ ಮಾಡಲಾಗಿದೆ. ಈಗ ಇಸ್ರೇಲ್ನಿಂದ ಇರಾನ್ ನಾಯಕರ ಸರಣಿ ಕೊಲೆ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಗುಪ್ತಚರ ಇಲಾಖೆಯ ಮುಖ್ಯಸ್ಥರ ಆಯಿತು, ಸೇನಾ ಮುಖ್ಯಸ್ಥರ ವಿಚಾರ ಆಯಿತು. ಆದರೆ ಈಗ IRGC ವಕ್ತಾರ ಅಲಿ ಮೊಹಮ್ಮದ್ ನೈನಿಯನ್ನ ಕೊಲೆ ಮಾಡಿದೆ ಇಸ್ರೇಲ್. ಇಸ್ರೇಲಿಂದ ಇರಾನ್ ನಾಯಕರ ಸರಣಿ ಕೊಲೆಗಳು ಆಗ್ತಾ ಇದೆ, ಹತ್ಯೆಗಳು ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಯುದ್ಧ ಇವತ್ತು ನಿಲ್ಲತ್ತೆ, ನಾಳೆ ನಿಲ್ಬಹುದು ಅನ್ನುವಂತಹ ಏನು ಆಶಾಭಾವನೆ ಇತ್ತು ಅವೆಲ್ಲವೂ ಕೂಡ ಕಮರಿ ಹೋಗುವ ಹಾಗೆ ಆಗ್ತಾ ಇದೆ. ದಾಳಿ ಪ್ರತಿದಾಳಿಗಳು ಜೊತೆಗೆ ತಾವು ಒಂದು ಕಡೆ ಅಟ್ಯಾಕ್ ಮಾಡಿದ್ರೆ ಈಗ ಇರಾನ್ ಮತ್ತೊಂದು ಕಡೆ ಅಟ್ಯಾಕ್ ಮಾಡುತ್ತೆ. ಇಸ್ರೇಲ್ ಅದಕ್ಕೆ ಸರಿಯಾಗಿ ಮತ್ತೆ ಇನ್ನೊಬ್ಬರನ್ನ ಸಾಯಿಸುವಂತಹ ಕೆಲಸಗಳು ಕೂಡ ಆಗುತ್ತೆ. ಹಾಗಾಗಿ ಈ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನುವಂತಹ ಪ್ರಶ್ನೆಯನ್ನ, ಆತಂಕವನ್ನ ಹುಟ್ಟು ಹಾಕಿದೆ. ಎರಡೂ ದೇಶಗಳು ಕೂಡ ಯಾವುದೇ ರೀತಿಯ ಕದನ ವಿರಾಮವನ್ನ ಮಾಡುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಇದೀಗ ಇಸ್ರೇಲ್ನಿಂದ ಇರಾನ್ನ ಮತ್ತೊಬ್ಬ ನಾಯಕನನ್ನ ಈಗ ಹತ್ಯೆ ಮಾಡಲಾಗಿದೆ. IRGC ವಕ್ತಾರ ಅಲಿ ಮೊಹಮ್ಮದ್ ನೈನಿ ಸಾವನ್ನಪ್ಪಿದ್ದು ಇಸ್ರೇಲ್ನಿಂದ ಇರಾನ್ ನಾಯಕರ ಸರಣಿ ಕೊಲೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ 21 ದಿನದ ಈ ಯುದ್ಧದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಖಮೇನಿ ಆಯಿತು. ಖಮೇನಿ ಆದ ನಂತರ ಅವರ ಮಕ್ಕಳನ್ನ, ಅಂದ್ರೆ ಸರ್ವಾಧಿಕಾರಿಯಾಗಿ ಯಾರು ಆಯ್ಕೆ ಆಗ್ತಾರೋ ಅವ್ರ ಮಕ್ಕಳನ್ನು ಕೂಡ ಸಾಯಿಸುವಂತಹ ಪ್ರಯತ್ನಗಳು ಒಂದ್ ಕಡೆ, ಈ ಕಡೆ ಇರಾನ್ ಕಡೆಗೆ ಆಯಿತು. ಮತ್ತೊಂದು ಕಡೆ ಈಗಾಗಲೇ ಸೇನಾ ಮುಖ್ಯಸ್ಥರು ಹಾಗೇನೆ ಗುಪ್ತಚರ ಇಲಾಖೆ ಮುಖ್ಯಸ್ಥರನ್ನ ಕೂಡ ಸಾಯಿಸುವಂತಹ ಕೆಲಸಗಳು ಆಗ್ತಾ ಇರುವ ಸಂದರ್ಭದಲ್ಲಿ ಇದೀಗ IRGC ವಕ್ತಾರನ್ನೇ ಈಗ ಇಸ್ರೇಲ್ ಸಾಯಿಸಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಸಂಘರ್ಷ ನಿಲ್ತಾ ಇಲ್ಲ. ಈಗ ಯಾವ ರೀತಿಯಾಗಿ ಪರಿಣಾಮ ಆಗ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಸಿಲಿಂಡರ್ ಮಾತ್ರ ಅಲ್ಲ, ಗ್ಯಾಸ್ನ ಸಮಸ್ಯೆ ಅಂತ ಇಷ್ಟು ದಿನ ಹೇಳ್ತಾ ಇದ್ದೀವಿ. ಪರಿಣಾಮ ಬೇರೆ ಬೇರೆ ಕಡೆಗೂ ಕೂಡ ವ್ಯಾಪಿಸ್ತಾ ಇದೆ. ಇದೀಗ ಪೆಟ್ರೋಲ್ ಸರದಿ, ತೈಲ ಬೆಲೆ ಹೆಚ್ಚಳ ಆಗಿದ್ದು ದರ ಹೆಚ್ಚಿಸಿದೆ HPCL ಸಂಸ್ಥೆ. ಪ್ರತಿ ಲೀಟರ್ಗೆ 2 ರೂಪಾಯಿ ಹೆಚ್ಚಳ ಆಗಿದ್ದು ಪ್ರೀಮಿಯಂ ಪೆಟ್ರೋಲ್ ದರವನ್ನ ಹೆಚ್ಚಳ ಮಾಡಿದೆ ಸಂಸ್ಥೆ. ನಿನ್ನೆಯಷ್ಟೇ ಪೆಟ್ರೋಲಿಯಂ ಸಚಿವಾಲಯ ಹೇಳ್ತಾ ಇತ್ತು ಯಾವುದೇ ಕಾರಣಕ್ಕೂ ಇಲ್ಲಿ ಆ ರೀತಿಯಾಗಿ ದರ ಏರಿಕೆ ಆಗಲ್ಲ ಅಥವಾ ನಮ್ಮಲ್ಲಿ ಯಾವುದೇ ರೀತಿಯ ಕೊರತೆ ಉಂಟಾಗೋದಿಲ್ಲ ಅಂತ ಹೇಳಿ. ಆದರೆ ಅದರ ಎಫೆಕ್ಟ್ ಈಗ ಇಲ್ಲಿ ತಡ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಈಗಾಗಲೇ ಅನೇಕ ಬಂಕ್ಗಳಲ್ಲಿ ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಕಳೆದ 2-3 ದಿನಗಳಲ್ಲಿ ಒಂದೊಂದೇ ಬಂಕ್ಗಳಲ್ಲೂ ಕೂಡ ಇದರ ಒಂದು ದರವನ್ನು ಹೆಚ್ಚಳ ಮಾಡ್ತಾ ಇದೆ ಸಂಸ್ಥೆಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದೀಗ ಪೆಟ್ರೋಲ್ ದರವನ್ನ ಏರಿಕೆ ಮಾಡಲಾಗಿದೆ, ಅಂದ್ರೆ ತೈಲ ಬೆಲೆ ಹೆಚ್ಚಳ ಆಗಿದೆ, ದರ ಹೆಚ್ಚಿದೆ HPCL ಸಂಸ್ಥೆ. ಇಸ್ರೇಲ್ ಮೇಲೆ ಇರಾನ್ನಿಂದ ಕ್ಷಿಪಣಿಗಳ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಕೂಡ ಪ್ರತಿ ದಾಳಿಯನ್ನ ಮಾಡ್ತಾನೆ ಇದೆ. ಇರಾನ್ ದಾಳಿಗೆ ಇಸ್ರೇಲ್ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಇರಾನ್ನ ಟೆಹರಾನ್ನ ಹಲವು ಕಡೆ ಕ್ಷಿಪಣಿಗಳಿಂದ ದಾಳಿಯಾಗಿದ್ದು ಮೂಲ ಸೌಕರ್ಯವನ್ನೇ ಗುರಿಯಾಗಿಸಿಕೊಂಡು ಇಲ್ಲಿ ಅಟ್ಯಾಕ್ ಅನ್ನ ಮಾಡಿರೋದು. ಈಗ ಇರಾನ್ನ ಟೆಹರಾನ್ನ ಹಲವು ಕಡೆ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಮೂಲ ಸೌಕರ್ಯವನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡಲಾಗಿದೆ.
ಟೆಹರಾನ್ನ ಹಲವು ಕಡೆ ಸ್ಫೋಟದ ಸದ್ದು ಕೂಡ ಕೇಳಿ ಬಂದಿದ್ದು. ಇಲ್ಲಿ ಯಾವ ಅವಶ್ಯಕತೆಗಳಿದೆ, ಮೂಲ ಸೌಕರ್ಯಗಳಿದೆ, ಅದನ್ನೇ ನೇರವಾಗಿ ಹೊಡೆದ್ರೆ ಆರ್ಥಿಕ ಶಕ್ತಿ ಕುಂದುವ ರೀತಿಯಾಗಿ ಆಗುತ್ತೆ ಅಂತ ಇಸ್ರೇಲ್ ಈಗ ಮೂಲ ಸೌಕರ್ಯಗಳ ಮೇಲೇನೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಅನಿಲ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಇರಾನ್. ಹೈಫಾದಲ್ಲಿನ ಇಸ್ರೇಲ್ನ ತೈಲ ಘಟಕಗಳ ಮೇಲೆ ದಾಳಿ ಮಾಡಿದ್ದು. ಹೈಫಾ ಇಂಧನ ತೈಲ ಘಟಕದ ಮೇಲೆ ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ಹೊತ್ತಿ ಉರಿತಾ ಇದೆ ಇಸ್ರೇಲ್ನ ಹೈಫಾ ತೈಲ ಘಟಕಗಳನ್ನು ಕೂಡ ಈಗಾಗಲೇ ಟಾರ್ಗೆಟ್ ಮಾಡಿಕೊಂಡಿರುವಂಥದ್ದು. ಅನಿಲ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ಹಲವು ದಿನಗಳಿಂದಲೂ ಕೂಡ ಇರಾನ್ ಈಗಾಗಲೇ ದಾಳಿಯನ್ನ ಮಾಡ್ತಾ ಇದೆ. ಹೈಫಾದಲ್ಲಿನ ಇಸ್ರೇಲ್ನ ತೈಲ ಘಟಕವನ್ನ ಈಗ ಟಾರ್ಗೆಟ್ ಮಾಡಿ ಅಟ್ಯಾಕ್ ಅನ್ನ ಮಾಡಿದೆ ಇರಾನ್. ಹೈಫಾ ಇಂಧನ ತೈಲ ಘಟಕದ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಹೊತ್ತಿ ಉರಿತಾ ಇದೆ ಇಸ್ರೇಲ್ನ ಹೈಫಾ ತೈಲ ಘಟಕ. ಯಾವ ಒಂದು ಆರ್ಥಿಕತೆಯ ಭದ್ರ ಬುನಾದಿ ಇತ್ತು, ಇರಾನ್ಗೂ ಕೂಡ ಅಂತಹದ್ದೇ ಒಂದು ಟಾರ್ಗೆಟ್ ಅನ್ನ ಇಸ್ರೇಲ್ ಅಮೆರಿಕ ಇಟ್ಕೊಂಡಿದ್ದು ಹರ್ಮುಜ್ ಜಲಸಂಧಿ. ಆದರೆ ಈಗ ತೈಲ ಘಟಕಗಳನ್ನೇ ಇರಾನ್ ಕೂಡ ಟಾರ್ಗೆಟ್ ಮಾಡಿಕೊಂಡಿದೆ. ಕುವೈತ್ ಮೇಲೂ ಇರಾನ್ ಘೋರ ದಾಳಿಯನ್ನ ಮಾಡಿದೆ. ಕುವೈತ್ನ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಕುವೈತ್ ಮೇಲೂ ಕೂಡ ಇರಾನ್ ಇದೀಗ ದಾಳಿಯನ್ನ ಮಾಡಿರೋದು. ಕುವೈತ್ನಲ್ಲಿರುವಂತಹ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯಾಗಿದ್ದು ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಭಯಾನಕ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಮಿನಾ ಅಬ್ದುಲ್ಲಾ ಸಂಸ್ಕರಣಾಗಾರದ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದು ಇರಾನ್ ದಾಳಿಗೆ ತೈಲ ಸಂಸ್ಕರಣಾ ಘಟಕ ಹೊತ್ತಿ ಉರಿತಾ ಇದೆ. ಯಾವುದೇ ಕಾರಣಕ್ಕೂ ಈ ಯುದ್ಧ ಅಂತೂ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾವಾಗ ಯುದ್ಧ ಆರಂಭ ಆಯಿತೋ ಅಟ್ಲೀಸ್ಟ್ ಸ್ವಲ್ಪ ದಿನದಲ್ಲಿ ಈ ಒಂದು ಯುದ್ಧ ನಿಲ್ಲಬಹುದು ಅನ್ನುವಂತಹ ಯೋಚನೆ ಇತ್ತು. ಇವತ್ತಿಗೆ 21ನೇ ದಿನ, ಇನ್ನೂ ಕೂಡ ಯುದ್ಧ ಮುಂದುವರಿತಾನೇ ಇದೆ. ಪ್ರತಿಯೊಂದು ಟಾರ್ಗೆಟ್ ಮಾಡಿಕೊಂಡೇ ಈಗಾಗಲೇ ಇರಾನ್ ಆಗಿರ್ಬೋದು ಇಸ್ರೇಲ್ ದಾಳಿಯನ್ನ ಕಂಟಿನ್ಯೂ ಮಾಡ್ತಾ ಇದೆ. ತೈಲ ಸಂಸ್ಕರಣಾ ಘಟಕ ಇಸ್ರೇಲ್ ಇದನ್ನೇ ಇರಾನ್ ಸೇನೆ ದಾಳಿಯನ್ನ ಮಾಡಿರೋದು ಟಾರ್ಗೆಟ್ ಮಾಡಿಕೊಂಡು. ಜೊತೆಗೆ ಈಗಾಗಲೇ ಮೂಲ ಸೌಕರ್ಯಗಳ ಟಾರ್ಗೆಟ್ ಇಟ್ಕೊಂಡು ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ಮಾಡಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಬೆಳವಣಿಗೆಗಳು ಯಾವ ರೀತಿಯಾಗಿ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆರ್ಥಿಕ ತಜ್ಞರಾಗಿರುವಂತಹ ಡಿ ಮುರಳೀಧರ್ ಅವರು, FKCCಯ ಮಾಜಿ ಅಧ್ಯಕ್ಷರು, ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಮುರಳೀಧರ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಈಗಾಗಲೇ ಇಸ್ರಾಲ್ ಇರಾನ್ನ ವಾರ್ ದೊಡ್ಡ ಮಟ್ಟದಲ್ಲಿ ಅಲ್ಲೇ ಆರ್ಥಿಕತೆಯ ಮೇಲೆ ಪರಿಣಾಮ ಬೀಳ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇತರೆ ರಾಷ್ಟ್ರಗಳ ಮೇಲೂ ಕೂಡ ಸಾಕಷ್ಟು ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಭಾರತದ ವಿಚಾರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ಪರಿಣಾಮ ಆಗ್ತದೆ? ಆಲ್ರೆಡಿ ನಾವು ಸಿಲಿಂಡರ್, ಪೆಟ್ರೋಲ್ಗಳ ವಿಚಾರ, ತೈಲದ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹೇಗೆ ಈ ಒಂದು ಪರಿಣಾಮಗಳು ಇದೀಗ ಭಾರತದ ಮೇಲೆ ಆಗತ್ತೆ ಅಂತ ಹೇಳ್ತೀರಿ? ಖಂಡಿತವಾಗಿ ಇವಾಗ ಇನ್ನು ಹೆಚ್ಚಿನ ಅಂತ ಯಾರು ಗೆಸ್ಟ್ ಮಾಡ್ಲಿಕ್ಕೆ ಯಾರು ಇದಾನಿಗೆ ಹತ್ರ ಶಸ್ತ್ರಗಳು ಕೆಪಾಸಿಟಿ ಟು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಂದೇ ವಿಷಯ ಹೇಳೋದು, ಸಪೋರ್ಟ್ ಮಾಡಿರೋ ಅಮಾಜ್ ಅವರೇ ಮುರಳೀಧರ್ ಸರ್, ಒಂದೇ ಒಂದು ನಿಮಿಷ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ರೀಕನೆಕ್ಟ್ ಮಾಡ್ತೀವಿ. ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಇದರ ಪರಿಣಾಮ ಬೇರೆ ಬೇರೆ ರಾಷ್ಟ್ರಗಳ ಮೇಲೂ ಕೂಡ ಆಗ್ತಾ ಇದೆ. ಕೈಗಾರಿಕೆಗಳ ಮೇಲೆ ಆಗ್ತಾ ಇದೆ, ಸ್ಮಾಲ್ ಸ್ಕೇಲ್ ಸೆಕ್ಟರ್ಗಳ ಮೇಲೆ ಆಗ್ತಾ ಇದೆ. ಇದನ್ನೇ ನಂಬ್ಕೊಂಡಂತವರು ಈಗ ಸಿಲಿಂಡರ್ನ ವಿಚಾರವನ್ನ ನಾವು ನೋಡ್ತಾ ಇದ್ವಿ. ಇದೀಗ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೂ ಕೂಡ ದರ ಏರಿಕೆಯ ಬಿಸಿ. ತೈಲ ಘಟಕಗಳನ್ನ ಈಗಾಗಲೇ ಇರಾನ್ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡ್ತಾ ಇದೆ. ಹಾಗಾದ್ರೆ ಮುಂದೆ ಇತರೆ ದೇಶಗಳ ಪರಿಸ್ಥಿತಿ ಏನು? ಈಗ ಇದನ್ನೇ ನಂಬಿಕೊಂಡಂತಹ ದೇಶಗಳಿಗೆ ಯಾವ ರೀತಿಯಾಗಿ ಇದು ಸಾಕಷ್ಟು ಸಂಕಷ್ಟವನ್ನು ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ಕೊಲ್ಲಿ ರಾಷ್ಟ್ರಗಳಲ್ಲಿ ಸಂಘರ್ಷ ಯಾವುದೇ ಕಾರಣಕ್ಕೂ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸಿಲಿಂಡರ್ ಸಮಸ್ಯೆಯಿಂದಾಗಿ ಎಲ್ಲ ಆಲ್ಮೋಸ್ಟ್ ಇದನ್ನೇ ನಂಬಿಕೊಂಡಂತಹ ಉದ್ಯಮಗಳು ಆಗಿರ್ಬೋದು, ಕೈಗಾರಿಕೆಗಳು ಸಾಕಷ್ಟು ಬಂದ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದೀವಿ. ಎಲ್ಲೋ ಒಂದು ಕಡೆ ಯುದ್ಧ ಆದರೆ ನಮಗೇನು ಸಮಸ್ಯೆ ಅನ್ನುವಂತಹ ಪರಿಸ್ಥಿತಿ ಈಗ ಇಲ್ಲ. ಕಾರಣ ಆಯಾ ದೇಶಗಳಲ್ಲಿ ಆಮದು ರಫ್ತಾಗುವಂತಹ ವಿಚಾರ ಪ್ರತಿಯೊಂದು ದೇಶದ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ. ಅದೇ ರೀತಿಯಾಗಿ ಇದೀಗ ಭಾರತದ ಮೇಲೂ ಕೂಡ ಇದರ ಪರಿಣಾಮ ಬೀರ್ತಾ ಇರುವಂಥದ್ದು. ಈಗ ಪೆಟ್ರೋಲ್ ಬೆಲೆ ಏರಿಕೆ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಕೆಲವು ಕಡೆಗಳಲ್ಲಿ 2 ರಿಂದ 3 ರೂಪಾಯಿ ದರವನ್ನ
ಏರಿಕೆ ಮಾಡಲಾಗಿದೆ. ಈಗ ಮೊನ್ನೆನೇ ಹೇಳ್ತಾ ಇದ್ರು ಅನೇಕ ಗ್ರಾಹಕರು ಕೂಡ, ಯಾಕಂತ ಹೇಳಿದ್ರೆ ನಾವು ಪೆಟ್ರೋಲ್ ಬಂಕಿಗೆ ಹೋದ್ರೆ ಆಲ್ರೆಡಿ ನಮಗೆ ಗೊತ್ತಿಲ್ಲದಂಗೆ 2-3 ರೂಪಾಯಿ ಜಾಸ್ತಿ ಆಗಿದೆ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು. ಬಟ್ ಪೆಟ್ರೋಲಿಯಂ ಸಚಿವಾಲಯ ಹೇಳ್ತಾ ಇದೆ ಸದ್ಯಕ್ಕಂತೂ ಭಾರತದ ಮೇಲೆ ಅದರ ಬಗ್ಗೆ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ, ಪರಿಣಾಮ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ನೋಡೋಣ ಈಗ ಈ ಒಂದು ಪರಿಣಾಮ ಯಾವ್ಯಾವ ರೀತಿಯಾಗಿ ಎಫೆಕ್ಟ್ಗಳಿಗೆ ಕಾರಣ ಆಗುತ್ತೆ ಅನ್ನೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಡಿ ಮುರಳೀಧರ್ ಅವರು ನಮಗೆ ಕನೆಕ್ಟ್ ಆಗಿದ್ದಾರೆ. ಮುರಳೀಧರ್ ಸರ್, ನೀವು ಹೇಳ್ತಾ ಇದ್ರಿ, ಆಗ್ಲೇ ಮಾತನಾಡೋದು ಕೇಳಿಸ್ಲಿಲ್ಲ, ಪರಿಣಾಮಗಳು ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದರ ಬಗ್ಗೆ, ಕೈಗಾರಿಕೆಗಳ ಮೇಲೆ ಯಾವ ರೀತಿಯಾಗಿ ಈಗ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ? ನೋಡಿ, ಆಗ್ಲೇ LPG ಸಿಗದೆ ಇದ್ರಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆ ಎಕ್ಸ್ಪೋರ್ಟ್ ಆರ್ಡರ್ಸ್ ಪೆಂಡಿಂಗ್ ಇದ್ದಿದ್ದೆಲ್ಲ ಸ್ವಲ್ಪ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಯುರೋಪ್ ಅಲ್ಲಿ ಅಂತೂ ಆರ್ಡರ್ಸ್ ಅನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ನಾವು ಮೆಟೀರಿಯಲ್ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೀವಿ, ಆದ್ರೆ ಅವ್ರು ಇವಾಗ್ಲೇ ಕಳಿಸ್ಬೇಡಿ, ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದರಿಂದ ಈ ಪರಿಣಾಮ ಫಸ್ಟ್ ನಮಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಪೆಟ್ಟು ಬೀಳುತ್ತೆ. ಆಮೇಲೆ ಇಂಡಿಯನ್ ಎಕಾನಮಿ ಮೇಲೂ ಸ್ಲೋ ಆಗಿ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲೂ ಇದಕ್ಕೆ ಪರಿಣಾಮ ಇರುತ್ತೆ. ಈಗಾಗಲೇ ಅನೇಕ ಕೈಗಾರಿಕೆಗಳು, ನಾವು ಸಿಲಿಂಡರ್ನಿಂದಾಗಿ ಅನೇಕ ಕೈಗಾರಿಕೆಗಳು, ಪೀಣ್ಯದಲ್ಲೂ ಕೂಡ ಅನೇಕ ಸ್ಮಾಲ್ ಸ್ಕೇಲ್ ಸೆಕ್ಟರ್, ನೀವು ಹೇಳಿದಂಗೆ ಮೀಡಿಯಂ ಸ್ಕೇಲ್ ಸೆಕ್ಟರ್ಗಳಲ್ಲಿರುವಂತಹ ಇಂಡಸ್ಟ್ರಿಗಳಿಗೆ ಮೇಲೆ ಪರಿಣಾಮ ಬಿದ್ದು ಕ್ಲೋಸೇ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಆ ಪರಿಣಾಮ ಕೈಗಾರಿಕೆಗಳ ಮೇಲೆ ಆಲ್ರೆಡಿ ಆರಂಭ ಆಗಿದೆ ಅಂತ ಅನ್ಸುತ್ತಾ, ಹೇಗೆ? ಇಲ್ಲ, ಇವಾಗ ನೋಡಿ, ಆರ್ಡರ್ಸ್ ಸ್ವಲ್ಪ ಮುಂಚೆಯಿಂದ ಬಂದಿರೋ ಆರ್ಡರ್ಸ್ ಅನ್ನ ನಾವು ಕೊಡ್ಲೇಬೇಕಾಗುತ್ತೆ. ನಮಗೆ ಕಷ್ಟ ಇದ್ರೂ ನಾವು ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಅದರಿಂದ ಯಾಕೋ ಕಷ್ಟಪಟ್ಟು ಬೇರೆ ಮಾರ್ಕೆಟ್ ಇಂದ LPG ತರಿಸ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಆದ್ರೆ ಈಗಲೇ ಮುಂದೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗಾಗಲೇ ಪೆಟ್ರೋಲಿಯಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ನಾವು ನೋಡ್ತಾ ಹೋದ್ರೆ ಅದರ ಎಫೆಕ್ಟ್ ತನ್ನಿಂದ ನಿಧಾನಕ್ಕೆ ಈಗಾಗಲೇ ಕಾಣ್ತಾ ಇದೆ. ಕಾರಣ ತೈಲ ಘಟಕಗಳ ಮೇಲೇನೆ ಟಾರ್ಗೆಟ್ ಮಾಡಿಕೊಂಡು ದಾಳಿಗಳು ಆಗ್ತಾ ಇದೆ. ಈಗ ಅದನ್ನೇ ನಾವು ನಂಬ್ಕೊಂಡಿಲ್ಲ ಅಂತ ಹೇಳಿದ್ರು ಕೂಡ ಬೇರೆ ದೇಶಗಳ ಮೇಲೂ ಅದರ ಪರಿಣಾಮ ಅದು ನೇರವಾಗಿ ನೆಕ್ಸ್ಟ್ ಭಾರತಕ್ಕೂ ಕೂಡ ಆಗುವಂತಹ ಸಾಧ್ಯತೆಗಳು ಇರುತ್ತಲ್ಲ ಅಂತ ಹೇಳಿ. ಅದೇ ಇವಾಗ ಹೇಳದ್ನಲ್ಲ, ಬೇರೆ ದೇಶಗಳು ಅವರ ಆರ್ಥಿಕ ಪರಿಸ್ಥಿತಿ ಕುಸಿಯೋದ್ರಿಂದ ಆಗ್ಲೇ ಅವರು ನಮ್ಮ ಕಡೆಯಿಂದ ಇಂಪೋರ್ಟ್ ಮಾಡೋದೆಲ್ಲ ಸ್ವಲ್ಪ ಸ್ಲೋ ಡೌನ್ ಮಾಡಿದ್ದಾರೆ. ಆರ್ಡರ್ಸ್ ಅಲ್ಲೆಲ್ಲ ಪೋಸ್ಟ್ಪೋನ್ ಮಾಡಿದ್ದಾರೆ. ಇನ್ನೊಂದೇನಂದ್ರೆ ನಮ್ಮ ದೇಶದಲ್ಲೇ ಬಫರ್ ಸ್ಟಾಕ್ಸ್ ಅಂತ ಇರುತ್ತೆ. ಕ್ರೂಡ್ ಆಯಿಲ್ಗೆ ನಮಗೆ ಒಂದು 57 ದಿನ ಏನೋ ಬಫರ್ ಸ್ಟಾಕ್ ಇಟ್ಕೊಂಡಿದ್ವಿ. ಅದನ್ನ ಸ್ಲೋ ಆಗಿ ಸರ್ಕಾರ ಹಣದುಬ್ಬರ ಜಾಸ್ತಿ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ಇವಾಗ ನಮಗೆ ಬರ್ತಾ ಇರೋ ತೈಲ ಸಾಲದು, ನಮಗೆ ಬೇಕಾಗಿರೋ ತೈಲ ಅಷ್ಟು ಬರ್ತಾ ಇಲ್ಲ. ಬಫರ್ ಸ್ಟಾಕ್ ಇಂದ ಯೂಸ್ ಮಾಡ್ತಾ ಇದ್ದಾರೆ. ಇದೇ ತರ ಯುದ್ಧ ಮುಂದೆ ಹೊರದ್ರೆ ಇನ್ನೊಂದು 10 ದಿನ 15 ದಿವಸ ಆದ್ರೂ ಏನ್ ತೊಂದರೆ ಇಲ್ಲ. ಅದಕ್ಕಿಂತ ಜಾಸ್ತಿ ಆದ್ರೆ ಇದು ಶಾರ್ಟೇಜ್, ಎಲ್ಲಾ ಕಡೆ ಶಾರ್ಟೇಜು, ಪೆಟ್ರೋಲ್ ಶಾರ್ಟೇಜು, ಡೀಸೆಲ್ ಶಾರ್ಟೇಜ್ ಎಲ್ಲ ಒಂದು ಬರ್ಲಿಕ್ಕೆ ಒಂದು ಸಾಧ್ಯ ಇದೆ. ಆವಾಗ ಏನಾಗುತ್ತೆ ಅಂದ್ರೆ ಹಣದುಬ್ಬರ ಜಾಸ್ತಿ ಆಗುತ್ತೆ, ಬ್ಲಾಕ್ ಮಾರ್ಕೆಟ್ ಜಾಸ್ತಿ ಆಗುತ್ತೆ, ಎಲ್ಲ ಪ್ರತಿಯೊಂದು ಆಕ್ಟಿವಿಟಿ ಮೇಲೇನೂ ಇದು ಪರಿಣಾಮ ಬೀಳುತ್ತೆ. ಆಗ ದುಡ್ಡಿದ್ದವರಿಗೆ ಅಷ್ಟೇ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೇನೋ? ಇಲ್ಲ, ಎಲ್ರಿಗೂ ತೊಂದರೆ ಆಗುತ್ತೆ. ಅಲ್ಲ, ಈಗ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಅಟ್ಲೀಸ್ಟ್ ಕೆಲವರೆಲ್ಲ ಸಿಲಿಂಡರ್ ಗಳನ್ನ 3,000, 4,000 ರೂಪಾಯಿ, 5,000 ಕೊಟ್ಟು ತಗೊಳ್ಳೇಬೇಕು, ಅನಿವಾರ್ಯ ಅಂತ ತಗೊಳ್ತಾರೆ. ಏನಿಲ್ಲದವ್ರು ಮುಚ್ಚುತ್ತಾನೆ ಇದ್ದಾರೆ. ಆ ರೀತಿಯ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು ಅಂತ ಹೇಳಿ. ಆಗ್ಲೇ ಇವಾಗ ಕಮರ್ಷಿಯಲ್ LPG ಸಿಲಿಂಡರ್ಸ್ ಆಗ್ಲೇ ಸ್ವಲ್ಪ ಬ್ಲಾಕ್ ಮಾರ್ಕೆಟ್ ಆಗ್ತಾ ಇದೆ. ಅದು ಕಾಣ್ತಾನೆ ಇದೀವಿ. ಇವಾಗ ನಾವು ಆರ್ಡರ್ಸ್ ತಗೊಂಡಿರ್ತೀವಿ ಎಕ್ಸ್ಪೋರ್ಟ್ಗೆ, ಅವರಿಗೆ ನಾವು ಡೆಲಿವರಿ ಮಾಡ್ಲೇಬೇಕಾಗುತ್ತೆ. ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲೂ ಆರ್ಡರ್ಸ್ ತಗೊಂಡಿರ್ತೀವಿ, ನಾವು ಪ್ರೈಸ್ ಜಾಸ್ತಿ ಮಾಡಕ್ ಆಗಲ್ಲ. ಅದರಿಂದ ಇವಾಗ ಆಗ್ಲೇ ನೋಡ್ತಾ ಇದ್ದೀವಿ, 1 ಏಪ್ರಿಲ್ ಇಂದ ಎಲ್ಲ ಪ್ಯಾಕಿಂಗ್ ಮೆಟೀರಿಯಲ್ಸ್ ಇರಲಿ, ಯಾವುದು ಪೆಟ್ರೋಲ್ ಬೇಸ್ಡ್ ಪ್ರಾಡಕ್ಟ್ಸ್ ಇರಲಿ, ಎಲ್ಲದಕ್ಕೂ ಪ್ರೈಸಸ್ 20 ಇಂದ 25% ವರೆಗೂ ಜಾಸ್ತಿ ಆಗಿದೆ. ಸೊ ಅದರಿಂದ ಖಂಡಿತವಾಗಿ ಇದು ನೆಕ್ಸ್ಟ್ ಮಂತ್ ಅಲ್ಲಿ ನಮಗೆ ಒಂದು ಅಡ್ವರ್ಸ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಫೈನ್, ಥ್ಯಾಂಕ್ ಯು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಯಾರಿಗೆ? ಉಸ್ತುವಾರಿ ಮೀಟಿಂಗ್, ಯಾರಿಗೆ ಟಿಕೆಟ್ ಫಿಕ್ಸ್? ಶ್ಯಾಮ್ನೂರು ಕುಟುಂಬದಿಂದ ಒತ್ತಡ ತಂತ್ರಾನ, ಮೇನಿ ಸಮರ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ ಕಗ್ಗಂಟಾಗಿಯೇ ಇದೆ. ಒತ್ತಡ ತಂತ್ರಕ್ಕೆ ಶ್ಯಾಮ್ನೂರು ಕುಟುಂಬ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆಗೆ ಕಾರಣ ಇವತ್ತು ನಡೆದಂತಹ ನಾಮಪತ್ರದ ಬೆಳವಣಿಗೆ.
ಅಥವಾ ಟಿಕೆಟ್ ಸಿಗೋದು ಬಹುತೇಕ ಫಿಕ್ಸ್ ಆಗಿದೆಯಾ? ಟಿಕೆಟ್ ಘೋಷಣೆಗೂ ಮೊದಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಅದೇ ಕಾರಣಕ್ಕೇನಾ ಅನ್ನುವಂತಹ ಪ್ರಶ್ನೆ ಇದೆ. ನಾಮಪತ್ರ ಸಲ್ಲಿಸಿದ್ದಾರೆ ಸಮರ್ಥ ಮಲ್ಲಿಕಾರ್ಜುನ್. ಆದ್ರೆ ಈಗ ಇನ್ನೂ ಕೂಡ ಬಿ ಫಾರ್ಮ್ ಕೊಟ್ಟಿಲ್ಲ, ಟಿಕೆಟ್ ಅನ್ನ ಪಕ್ಷ ಘೋಷಣೆ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ ಆಲ್ರೆಡಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂಥದ್ದು. ತಾಯಿಯ ಜೊತೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಜೊತೆಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ದಾರೆ ಸಮರ್ಥ. ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಸಮರ್ಥ. ಜ್ಯೋತಿಷ್ಯರು ಹೇಳಿದ್ರಂತೆ ಅಮೃತ ನಾಮ ಕಾಲ ಇದೆಯಲ್ಲ, ಆ ಒಂದು ಕಾಲದಲ್ಲಿ ನೀವು ಆ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಅಂತ ಹೇಳಿ. ಹಾಗಾಗಿ ಜ್ಯೋತಿಷ್ಯರ ಸಲಹೆಯ ಮೇರೆಗೆ ಸಮರ್ಥ ನಾಮಪತ್ರ ಸಲ್ಲಿಸಿದ್ದಾರೆ. ಟಿಕೆಟ್ ಸಿಗುತ್ತೆ, ಗೆಲ್ಲುವ ವಿಶ್ವಾಸನೂ ಇದೆ ಅಂತ ಹೇಳಿ ಇದೀಗ ಸಮರ್ಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. 2 ನಾಮಪತ್ರ ಸಲ್ಲಿಸಿದ್ದಾರೆ ಸಮರ್ಥ ಶಾಮನೂರ್. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತೊಂದು ಪಕ್ಷೇತರನಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಮಾಜಿ ಮೇಯರ್ ಗೋಣಪ್ಪ ಸಾಥ್ ಕೊಟ್ಟಿದ್ದಾರೆ. ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿರುವಂತಹ ಸಮರ್ಥ ಜ್ಯೋತಿಷರ ಸಲಹೆ ಮೇರೆಗೆ ನಾಮಪತ್ರವನ್ನ ಇವತ್ತು ಸಲ್ಲಿಸಿದ್ದಾರೆ. ಅಮೃತ ಸಿದ್ಧಿ ಯೋಗ ಇದೆ ಅಂತ ಸಮರ್ಥಗೆ ಜ್ಯೋತಿಷ್ಯರು ಹೇಳಿದ್ರಂತೆ. ಈ ಹಿನ್ನೆಲೆ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಸಮರ್ಥ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ನಾಮಪತ್ರ ಸಲ್ಲಿಸಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇವತ್ತು ನಾವು ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡಿವೆ, ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಪಕ್ಷೇತರವಾಗಿ ಮಾಡ್ತೀವಿ ಸರ್. ಬಿ ಫಾರಂ ಇನ್ನೂ ಸಿಕ್ಕಿಲ್ಲ. ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರಿಗೆ ಮಧ್ಯ ಕರ್ನಾಟಕದಲ್ಲಿ. ಹ್ಞೂ ರೀ, ಆಗುತ್ತೆ ರೀ, ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತೆ ಅಂತ. ನಾವೀಗ ಇವತ್ತು ಒಳ್ಳೆಯ ದಿನ ಅಂತ ಇವತ್ತೇ ಸಾಂಕೇತಿಕ. ಹ್ಞೂ ರೀ. ಇನ್ನೇನು ಬಿ ಫಾರ್ಮ್ ಬಂದಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿಯವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ಯುವಕರಲ್ಲಿ ಅವ್ರದ್ದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ ಯುವಕರು ಕೂಡ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಮಹಿಳೆಯರ ಜೊತೆ ಯುವಕರಿಗೂ ಇನ್ನೇನು ದಾವಣಗೆರೆ ದಕ್ಷಿಣ ಉಪಚುನಾವಣಾ ಟಿಕೆಟ್ ಕಗ್ಗಂಟಗೆ ಹಿನ್ನೆಲೆಯಲ್ಲಿ 2 ನಾಮಪತ್ರವನ್ನ ಸಮರ್ಥ ಸಲ್ಲಿಸಿದ್ದಾರೆ. ಈಗಾಗಲೇ ಸಮರ್ಥ ಬೆನ್ನಲ್ಲೇ ಮುಸ್ಲಿಂ ಮುಖಂಡ ಕೂಡ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಮಹಾನಗರ ಪಾಲಿಕೆಗೆ ಆಗಮಿಸಿ ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲೂ ಕೂಡ ಒಂದು ಬಿಸಿ ಇದರ ತಟ್ತಾ ಇದೆ. ಕೈಗೆ ತಲೆ ಬಿಸಿ ಆಗಿದೆ. ಮುಸ್ಲಿಂ ಮುಖಂಡರ ನಾಮಪತ್ರ ಸಲ್ಲಿಕೆ ಬಳಿಕ ಸಾದಿಕ್ ಪೈಲ್ವಾನ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ. ಸಮರ್ಥ ಮಲ್ಲಿಕಾರ್ಜುನ್ 2 ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಒಂದು ಕಾಂಗ್ರೆಸ್ನ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯಾಗಿ, ಮತ್ತೊಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಇವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಬಿ ಫಾರ್ಮ್ ಸಿಗುವ ನಂಬಿಕೆನೂ ನನಗಿದೆ ಅಂತ ಹೇಳಿದ್ದಾರೆ. ಸರ್, ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತಲೇ ನಾಮಪತ್ರ ಸಲ್ಲಿಸಿರೋದೀಗ. ಯಾರಿಗೂ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ವಿಶ್ವಾಸ ಇದೆ ನಮಗೆ. ಸ್ಟೇಟ್ ಗೌರ್ಮೆಂಟ್ ಮೇಲೆ, ಹೈಕಮಾಂಡ್ ಮೇಲೆ ನಮಗೆ ವಿಶ್ವಾಸ ಇದೆ. ನಮಗೆ ಬಿ ಫಾರಮ್ ಸಿಗ್ತೈತಿ, ಮೈನಾರ್ಟಿಗೆ ಸಾದಿಕ್ ಪೈಲೋಟಿಗೆ ಸಿಗ್ತೈತೆ ಅಂತೇಳಿ ವಿಶ್ವಾಸ ಇದೆ. ಹಂಗಾಗಿ ನಾವು ನಾಮಪತ್ರ ಸಲ್ಲಿಸಿದ್ವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಇನ್ನೂ ಕೂಡ ಯಾರಿಗೂ ಟಿಕೆಟ್ ಅನೌನ್ಸ್ ಆಗಿಲ್ಲ, ಬಿ ಫಾರ್ಮ್ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಒಂದು ಕಡೆ ಈಗ ಸಮರ್ಥ ನಾಮಪತ್ರವನ್ನ ಸಲ್ಲಿಕೆ ಮಾಡಿರೋದು, ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್, ಇನ್ನೊಂದು ಕಡೆ ಈಗಾಗಲೇ ಸಾಕಷ್ಟು ಮುಸ್ಲಿಂ ಮುಖಂಡ ಅಬ್ದುಲ್ ಜಬ್ಬಾರ್ ಅವರು ಕೂಡ ಈಗಾಗಲೇ ಸಾಕಷ್ಟು ಆಕಾಂಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಸೊ ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಇದು ಕಗ್ಗಂಟಾಗಿದೆ ಅನ್ನೋದು ಒಂದು ಕಡೆ ಆದ್ರೆ, ಏನೆಲ್ಲ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದೆ ಈಗ? ಏನು ಸಾಕಷ್ಟು ಕುತೂಹಲ ಕೆರಳಿಸೋದು ಅಂದ್ರೆ, ಏನು ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗೋಕ್ಕಿಂತ ಮುಂಚಿತವಾಗಿ ಏನು ಶಾಮನೂರ್ ಕುಟುಂಬದ ಸಮರ್ಥ ಅವರು ಏನಿದ್ದಾರೆ, ಅವರು ಈಗ ನಾಮಪತ್ರನ ಸಲ್ಲಿಕೆ ಮಾಡಿರುವಂತದ್ದು, ಅದು ಸಾಕಷ್ಟು ತೀವ್ರ ಕುತೂಹಲ ಕೆರಳಿಸಿರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಇನ್ನು ಟಿಕೆಟೇ ಫೈನಲ್ ಆಗಿಲ್ಲ ಯಾರಿಗೆ ಅಂತ. ಒಂದ್ ಕಡೆ ಮುಸ್ಲಿಂ ಬಾಂಧವರು ಕೇಳ್ತಾ ಇದ್ದಾರೆ ನಮಗ್ ಕೊಡಿ ಅಂತ ಹೇಳಿ, ಈ ಬಾರಿ ಅವಕಾಶ ಮಾಡ್ಕೊಂತ. ಇನ್ನೊಂದ್ ಕಡೆ
ಸಚಿವ ಮಲ್ಲಿಕಾರ್ಜುನ್ ತಮ್ಮ ಪುತ್ರನೇ ನಿಲ್ಲಿಸಬೇಕು ಅಂತ ಅವ್ರು ಒಂದ್ ಕಡೆ ಓಡಾಡ್ತಾರೆ. ಹೀಗಾಗಿ ಎರಡರ ಮಧ್ಯೆ ಇವತ್ತು ಏನು ರಂಜಾನು ಇದೆ ಮತ್ತೆ ಅದಲ್ಲದೆ ಕೂಡ ಯುಗಾದಿ ಇದೆ ಅಂತ ಹೇಳಿ ಒಳ್ಳೆ ದಿನಗಳಂತ ಹೇಳಿ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು 2 ನಾಮಪತ್ರಗಳನ್ನ ಸಲ್ಲಿಕೆ ಸಮರ್ಥ ಅವ್ರು ಮಾಡಿರುವಂತದ್ದು. ಇನ್ನು ಒಂದು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಅಂದ್ರೆ ಚಿನ್ನಡಿಯಲ್ಲಿ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರೆ, ಇನ್ನೊಂದು ಏನಾದ್ರೂ ಒಂದು ವೇಳೆ ಟಿಕೆಟ್ ಬಿ ಫಾರಂ ಕನ್ಫರ್ಮ್ ಆಗದೆ ಇದ್ದಂತಹ ವೇಳೆ ಕೊನೆಯ ಕ್ಷಣದವರೆಗೆ ಏನಾದ್ರು ಬದಲಾವಣೆ ಆಯ್ತು ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಇರ್ಲಿ ಅನ್ನೋ ಉದ್ದೇಶದಿಂದ ಇಂಡಿಪೆಂಡೆಂಟ್ ಕೂಡ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಟಿಕೆಟ್ ಕನ್ಫರ್ಮ್ ಆದ್ರೆ ಕಾಂಗ್ರೆಸ್ ಇಂದ, ಇಲ್ಲದೆ ಇದ್ರೆ ಏನಾದ್ರು ಇಂಡಿಪೆಂಡೆಂಟ್ ಆಗಿ ನಿಲ್ತಾರ ಅನ್ನೋ ಒಂದು ಕುತೂಹಲ ಚರ್ಚೆ ಕೂಡ ಸಾಕಷ್ಟು ನಡೀತಾ ಇದೆ. ಅದಲ್ಲದೆ ಕೂಡ ಈ ಬೆನ್ನಲ್ಲೇ ಈಗ ಮುಸ್ಲಿಮರು ಕೂಡ ಏನು ಸಾದಿಕ್ ಪೈಲ್ವಾನ್ ಅಂತ ಹೇಳಿ ಅವರು ಮುಸ್ಲಿಂ ಸಮಾಜದ ಮುಖಂಡರು ಅವರು ಕೂಡ ಬಂದು ಈಗ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅವರು ಕೂಡ ಏನು ನಮ್ಮ ಮುಸ್ಲಿಂ ಅವರಿಗೆ ಈ ಬಾರಿ ಒಂದು ಬಿ ಫಾರಂ ಸಿಗುತ್ತೆ, ಸೋಮವಾರ ಕನ್ಫರ್ಮ್ ಆಗಿ ನಾವೆಲ್ಲ ಸಮುದಾಯದ ಜನರು ಬಂದು ನಾವು ಕೂಡ ಇನ್ನೊಂದು ಬಾರಿ ಏನು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲ ಕೂಡ ಎಲ್ಲರ ಮಧ್ಯೆ ಕೂಡ ಇನ್ನೊಂದಿಷ್ಟು ಜನ ಒಂದು 4-5 ಜನ ಈಗಾಗಲೇ ಮುಸ್ಲಿಂ ಬೇರೆ ಬೇರೆ ಕೂಡ ಏನು ಬಂದು ಅವರು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಒಟ್ಟಾರೆ ಇವತ್ತು ಏನು ಬೆಳಗಿನ ಕೂಡ ಇಲ್ಲಿ ಒಟ್ಟು ಒಂದು 10 ನಾಮಪತ್ರಗಳು ಸಲ್ಲಿಕೆ ಆಗಿದೆ. ಅದರಲ್ಲಿ ಈಗಾಗಲೇ ಸಮರ್ಥ ಅವರು 2 ನಾಮಪತ್ರಗಳನ್ನ ಸಲ್ಲಿಕೆ ಮಾಡಿರುವಂತದ್ದು. ಇನ್ನು ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಸ್ತುವಾರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ಕರೆಯಲಾಗಿದೆ. 2 ಕ್ಷೇತ್ರಗಳ ಅಭ್ಯರ್ಥಿಗಳು ಇವತ್ತೇ ಫೈನಲ್ ಆಗುವ ಸಾಧ್ಯತೆ ಇದೆ. ಈಗ ಬಾಗಲಕೋಟೆ, ಮತ್ತೊಂದು ಕಡೆ ಇನ್ನು ಈಗ ದಾವಣಗೆರೆ ದಕ್ಷಿಣ, 2 ಕಡೆಯಲ್ಲೂ ಕಾಂಗ್ರೆಸ್ಗೆ ಟಿಕೆಟ್ ಯಾರಿಗೆ ಕೊಡೋದು ಅನ್ನೋದೇ ತಲೆಬಿಸಿ ಆಗಿದೆ. ಒಂದು ಕಡೆ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಸ್ಥರ ನಡುವೆನೇ ದೊಡ್ಡ ಮಟ್ಟದ ಫೈಟ್ ಇರುವಂಥದ್ದು, ಮತ್ತೊಂದು ಕಡೆ ಈಗ ಇಲ್ಲಿ ಈ ಸಲ ಮುಸ್ಲಿಮರಿಗೆ ಕೊಡಬೇಕು ದಾವಣಗೆರೆಯಲ್ಲಿ ಅನ್ನೋದು ದೊಡ್ಡ ಮಟ್ಟದ ಕೂಗು ಕೇಳಿ ಬರ್ತಾ ಇದೆ. ಇಲ್ಲ, ಇದು ಮೊದಲಿಂದಲೂ ಕೂಡ ನಮ್ಮ ಕ್ಷೇತ್ರ, ಇದು ನಾವೇ ಇಲ್ಲಿ ನಿಂತು ಗೆಲ್ಲಿಸ್ತೀವಿ ಅಂತ ಹೇಳಿ ಶಾಮನೂರು ಕುಟುಂಬದವರು ಹೇಳ್ತಾ ಇರೋದು. ಅದೇ ಕಾರಣಕ್ಕಾಗಿ ಇವತ್ತು ಇಲ್ಲಿ ಟಿಕೆಟ್ ಫೈಟ್ ಕೂಡ ನಡೆದಿದೆ, ನಾಮಪತ್ರಗಳ ಸಲ್ಲಿಕೆಯ ಭರಾಟೆ ಕೂಡ ಆಗಿದೆ. ಸೊ ಕೆಪಿಸಿಸಿ ಸರ್ವೆಯ ವರದಿಯನ್ನ ಆಧರಿಸಿ ಟಿಕೆಟ್ ಫೈನಲ್ ಅನ್ನ ಮಾಡಲಾಗುತ್ತೆ. ಮೇಟಿ ಕುಟುಂಬದಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕತ್ತೆ ಅನ್ನುವ ಕುತೂಹಲ ಆದರೆ ದಾವಣಗೆರೆಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಕುತೂಹಲವೂ ಇದೆ. ಸಿಎಂ ಡಿಸಿಎಂ ಜೊತೆ ಟಿಕೆಟ್ ವಿಚಾರವಾಗಿ ಸುರ್ಜೇವಾಲಾ ಚರ್ಚಿಸಲಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ಗೂ ಸಭೆಗೆ ಆಹ್ವಾನವನ್ನ ನೀಡಿದ್ದಾರೆ.